ಓಕೆನಾ? ಹಾಕಿ ಆಮೇಲೆ ಮಾಡಿದಾರೆ ಸರ್. ನಾವು PTCL ಅಂದರೆ PTCL ರೈತರ ಪರವಾಗಿ ಏನು 30ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಏನಂದರೆ DC ಮತ್ತು AC ಮತ್ತು ವಿಲೇಜ್ ಅಕೌಂಟೆಂಟ್ಗಳ ತನಕ ಎಲ್ಲ ಭ್ರಷ್ಟಾಧಿಕಾರ ಪ್ರಶ್ನೆಗಳು ತಂದು ಭ್ರಷ್ಟದ ತಾಂಡವಾಡ್ತೀವಿ. ಮುಖ್ಯವಾಗಿ ಏನಂದರೆ ನಾವು PTCL ಪರಬಾರದು ಯಾವುದೇ ಕೇಸ್ ಕೊಟ್ಟಾಗ ನ್ಯಾಯಮಂಡಳಿಗೆ ಇಲ್ಲಿ AC ಅವ್ರಿಗೆ ಯಾವುದೇ ಕೇಸ್ ಮಾಡಿದಾಗ ನಾವು ಆ ಕೇಸ್ ವಿಚಾರದ ಪರವಾಗಿ ಏನೋ ನಾವು ಅವರು ಆದೇಶ ಹೊರಡಿಸಿದ್ರೆ ಆ ಆದೇಶದ ಪ್ರತಿಗಳು ಕೊಡಿ ಅಂದರೂ ಇದುವರೆಗೂ ಕೊಡ್ತಾನೆ ಇಲ್ಲ. ಯಾಕೆ ವಿಂಬಳ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಕಳೆದ ಬಾರಿ ಮಾನ್ಯ ಕಂದಾಯ ಸಚಿವರೇ ಬಂದು ಏನಯ್ಯ ಏಜೆಂಟ್ಗಳು ಇಟ್ಕೊಂಡು ನೀನು ಏನು ಕೆಲಸಗಳು ಮಾಡ್ತಿದ್ಯಾ, ಯಾಕೆ ನೀನು ಅಡ್ಡಗೋಡದ ಮೇಲೆ ದೀಪ ಇಟ್ಟಂಗೆ ನೀನು ಆರ್ಡರ್ಗಳು ಮಾಡ್ತಾ ಇದೆಯಾ, ನೆಟ್ಟಿಗೆ ರೈತರಿಗೆ ಯಾಕೆ ತಿರುಗಾಡಿಸ್ತಿದೆ ಅಂತೇಳಿ ಏಕವಚನದಲ್ಲೇ ಅವ್ರಿಗೆ ಮಾತಾಡಿ ಹೋಗಿದ್ರು. ನಾವೇನು ಹೊಸದಾಗ ಅವ್ರ ಮೇಲೆ ಆರೋಪ ಮಾಡಬೇಕಂತ ಏನಿಲ್ಲ. ಏನು ಈ ಉಪ ಅಧಿಕಾರಿಗಳು ಏನಿದ್ದಾರೆ, ವಿಭಾಗದ ಅಧಿಕಾರಿಗಳು ಏನಿದ್ದಾರೆ ಕಿರಣ್ ಕುಮಾರ್ ಅಂತ, ಅವರು ಬಂದು ಕೆಲವು ಚೇಳಗಳನ್ನ ಇಟ್ಕೊಂಡು ಆ ಚೇಳಗಳ ಮುಖಾಂತರ ವ್ಯವಹಾರಗಳು ಕುದುರಿಸೋದು, ಡೀಲಿಂಗ್ಗಳು ಮಾಡೋದು. ರೈತರ ಹತ್ರ ಎಲ್ಲಿ ಲಕ್ಷಾಂತರ ರೂಪಾಯಿ ಕಾಸಿರುತ್ತೆ, ಎಲ್ಲಿಂದ ತಂದು ಕೊಡ್ತಾರೆ? ಕೊಡಲಿಲ್ಲ ಅಂತ ಹೇಳಿದ್ರೆ ಬಿಲ್ಡರ್ ಪರವಾಗಿ ಅವ್ರ ಪರವಾಗಿ ಆರ್ಡರ್ಗಳು ಮಾಡಿಕೊಡೋದು. ಮತ್ತು AC ನಮ್ಮ ಕಡೆ ಆರ್ಡರ್ ಆಗಿಲ್ಲ ಅಂತೇಳಿ ರೈತರು ಮತ್ತು DC ಕಡೆ ಹೋಗ್ತಾರೆ. ಅಲ್ಲೂ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೂ ತಿರುಗಾಡೋಂಥ ಪರಿಸ್ಥಿತಿಗಳಲ್ಲಿ ರೈತರಲ್ಲಿ ಇರೋಲ್ಲ. ಏನು ಈ ಒಂದು ಕೆಟ್ಟ ಒಂದು ಆಡಳಿತ ವ್ಯವಸ್ಥೆಯ ವಿರುದ್ಧ ನಾವು ರೈತರ ಪರ ನ್ಯಾಯ ಒಲಿಸ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ನಾವು ಇವತ್ತು ಕಂದಾಯ ಭವನ ಹತ್ರ ಬಂದು ಏನು ಉಪಾಧಿಕಾರಿಗಳು ಏನಿದ್ದಾರೆ ಕಿರಣ್ ಕುಮಾರ್ ಅಂತೇಳಿ ಅವ್ರ ವಿರುದ್ಧ ಯಾರೇ ಆಗಲಿ ಅದು VAಯಿಂದ ಹಿಡಿದು ಅಪ್ ಟು DC ತನಕ ಅಧಿಕಾರಿಗಳನ್ನ ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡುವಂಥ ಕೆಲಸ ಮಾಡಲೇಬೇಕು. ಈಗ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಖುದ್ದಾಗಿ ಇಲ್ಲೇ ಬಂದು ಪ್ರತಿಭಟನೆ ಮಾಡಿ ಅವರನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಿಸೋದು, ವರ್ಗಾವಣೆ ಮಾಡಿಸೋದು ಅಂತ ಕಾರ್ಯಕ್ರಮ ನಾವು ಮುಂದೊಂದು ದಿನ ಹಮ್ಮಿಕೊಳ್ತಾ ಇದ್ದೀವಿ. ನನ್ನ ಮನವಿ ಏನಂದರೆ ರೈತರ ಪರ ಕೆಲಸ ಮಾಡಿಕೊಡಿ. ರೈತರು ಎಲ್ಲಿಂದ ತಂದು ಕೊಡ್ತಾರೆ ಲಕ್ಷಾಂತರ ರೂಪಾಯಿ PTCL ವ್ಯವಹಾರಕ್ಕೆ? ಕಾನೂನು ವಿರುದ್ಧವಾಗಿ ಈಗ PTCL ಕಾಯ್ದೆ ಏನಿರುತ್ತೆ, ಮುಖ್ಯವಾಗಿ ಪರಭಾರೆ ನಿಷೇಧ ಕಾಯ್ದೆ ಏನಿರುತ್ತಂದರೆ ಒಂದು ಜಮೀನನ್ನು ಪರಭಾರೆ ಮಾಡಬೇಕಂದ್ರೆ ಅದ್ರಿಗೆ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. DC ಸಾಹೇಬರು ಪರ್ಮಿಷನ್ ಕೊಡಬೇಕು. DC ಸಾಹೇಬರು ಪರ್ಮಿಷನ್ ಕೊಡಬೇಕಂದ್ರೆ ಇದೇ ರೈತನಿಗೆ ಬೇರೆ ಕಡೆ ಎಲ್ಲನ 2 ಎಕರೆ ಜಾಗ ತೆಕ್ಕೊಟ್ಟು ಆದಮೇಲೆ ಅದನ್ನಲ್ಲಿ ಸೇರಿಸಿ ಆ ಒಂದು ಷರತ್ತಿನ ಮೇಲೆ ನಾವು PTCL ಜಮೀನನ್ನ ಮಾರಾಟ ಮಾಡ್ಬೋದು, ಪರಭಾರೆ ಮಾಡ್ಬೋದು. ಅದು ಉಲ್ಲಂಘನೆ ಇರೋವಂಥ ಜಮೀನುಗಳು ಭಾಳಷ್ಟು ಇಲ್ಲಿ ಬಂದಿದ್ದಾವೆ. ಈಗಾಗಲೇ ನನ್ನ ಕೈಯಲ್ಲಿ 30 ಜನಗಳದ್ದು ಲಿಸ್ಟ್ ಇದೆ ರೈತರದ್ದು. ಯಾವುದೊಂದು ಕೇಸು ಕೂಡ ಅವರು ಇತ್ಯರ್ಥ ಮಾಡ್ತಿಲ್ಲ. ಯಾರೋ ಒಬ್ಬ ಏಜೆಂಟ್ ಇಟ್ಕೊಂಡಿದ್ದಾರೆ, ಅವನ ಹೆಸರು ಬಹುಶಃ ಪ್ರಕಾಶ್ ಪೂಜಾರಿನೋ ಶೆಟ್ಟಿನೋ ಇರ್ಬೋದಕ್ಕೆ ಗೊತ್ತಿಲ್ಲ. ಆತನ ಇಟ್ಕೊಂಡು ವ್ಯವಹಾರಗಳು ಮಾಡ್ತಾರೆ. ಏನು ನಿಮ್ಮ ಉದ್ದೇಶ ಏನು? ಬೇರೆಗೌಡರು ಸಾಹೇಬರು ಮಾತಾಡಿದಾಗ ನಾನು ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ನೋಡಿದ್ದೇನೆ. ಇಲ್ಲಿ ಬಂದು ಅವ್ರು ನೇರವಾಗಿ ವಾರ್ನ್ ಮಾಡಿ ಹೋದ್ರೂ ಅದಕ್ಕೆ ಕಿಂಚಿತ್ತು ಭಯ ಇಲ್ಲ. ನೀವು ಕೆಲಸ ಆಗೋಕ್ಕೆ ಮುಂಚೆ ಏನಂತ ಬರ್ತೀರಾ? ನೀವು ಒಬ್ಬ ಅಧಿಕಾರಿಯಾಗೂ ಬರೋವಾಗಲಿ ಏನಂತ ಬರ್ತೀರಾ? ನೀವು ಜನಪರ ಕೆಲಸಗಳು ಮಾಡ್ತೀನಿ ಅಂತ ಬರ್ತೀರಾ? ನೀವು ಮಾಡ್ತಿದ್ದೀರಾ? ರೈತರ ಪರ ಕೆಲಸ ಮಾಡ್ತೀನಿ ಅಂತ ನೀವು ಮಾಡ್ತಿದ್ದೀರಾ? ಬಲಾಢ್ಯರ ಪರವಾಗಿ, ಭೂಮಾ ಕಳ್ಳರ ಪರವಾಗಿ ನೀವು ಅವ್ರ ಪರವಾಗಿ ಕೆಲಸಗಳು ಮಾಡ್ತೀರಾ? PTCL ಕಾಯ್ದೆ ಏನು ಪರಭಾರೆ ನಿಷೇಧ ಕಾಯ್ದೆ ಇದೆಯೋ ಅದು ವಿರುದ್ಧವಾಗಿ ನೀವು ಆರ್ಡರ್ಗಳು ಮಾಡ್ತೀರಾ. ಯಾಕೆ? ನಮಗೆ ಗೊತ್ತೇನೆ ಯಾಕೆ. ಹೋಲಿ ಒಬ್ಬ ರೈತ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗುವಂಥ ಶಕ್ತಿಗಳಿರ್ತಾವೆ ರೈತರಿಗೆ. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದು ತರಕಾರಿ ಮಾರ್ಕೊಳ್ಳೋಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. ಅಲ್ಲೇ ಯಾರೋ ಒಬ್ಬ ದಳ್ಳಾಳಿ ಕೊಟ್ಬಿಟ್ಟು ಅವ್ರ ಕತೆ ಮುಗಿಸ್ಕೊಂಡು ನೀಗಿಸ್ಕೊಂಡು ಹೋಗ್ತಾರೆ. ಯಾಕೆ ನಿಮ್ಮ ಬಗ್ಗೆ ರೈತರ ಬಗ್ಗೆ ಧೋರಣೆ ನಿಮ್ಮವರೆಗೂ ನಾವು ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಂಥ ದುಷ್ಟ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳಾವಕಾಶ ಕೊಡಬಾರ್ದು ಅಂತೇಳಿ ಅವ್ರನ್ನ ಯಾವ ರೀತಿ ನೀವು ಕ್ರಮ ಜರುಗಿಸ್ಬೇಕು. ದಯವಿಟ್ಟು ನೀವೇನೋ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ಮೊನ್ನೆ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೀರಿ. ಮುಂದೊಂದು ದಿವಸದಲ್ಲಿ ನಾವು ಅರಮನೆ ಮೈದಾನದಲ್ಲಿ ಮಾಡಬೇಕು.
ವಿಧಾನಸೌಧ ಮುತ್ತಿಗೆ ಆಗಬೇಕಂತೇಳಿ ನಮ್ಮ ನಾಯಕರು ಹೇಳಿದ್ದಾರೆ, ತೀರ್ಮಾನ ತೊಗೊಂಡಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನ ಸೇರ್ತಿದ್ದಾರೆ. ಕಾಯ್ದೆ ವಿರುದ್ಧವಾಗಿ ನಾವು ಅದು ಅನುಷ್ಠಾನ ಮಾಡಲೇಬೇಕು. ಸರ್ಕಾರದವರು PTCL ಪರವಾಗಿ ಸುಪ್ರೀಂ ಕೋರ್ಟ್ಗೆ ರಿಟ್ ಹಾಕ್ಕೊಂಡಿದ್ದಾರೆ. ಸರ್ಕಾರದವ್ರು ಮಾಡಿದ ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡಲಿ, ಅದರಲ್ಲಿ ನಮಗೆ ತಕರಾರಿಲ್ಲ. ಆದರೆ ಇಂಥ ಭ್ರಷ್ಟ ಅಧಿಕಾರಿಗಳು ದಯಮಾಡಿ ಇಲ್ಲಿ ಇರಬಾರ್ದು. ನಾವು ಜಿಲ್ಲಾಧಿಕಾರಿಗಳಿಗೆ KC ಅವರ ವಿರುದ್ಧ ಮನವಿ ಮಾಡಲಿಕ್ಕೆ ಬಂದಿದ್ದೇವೆ. ಏನು ರೈತರು ಕೆಲಸಗಳು, ಕಿರಣ್ ಕುಮಾರ್ ಅವರು ರೈತರ ಕೆಲಸಗಳು ಯಾವುದೂ ಮಾಡದೆ ಬಿಲ್ಡರ್ಗಳ ಪರವಾಗಿ ಕೆಲಸ ಮಾಡಿಕೊಂಡು ಸಾಕಷ್ಟು ಅವರು ವಿರುದ್ಧ PTCL ಕಾಯ್ದೆ ಪರಭಾರ ಸಮಿತಿಯವರೇನು ಹೋರಾಟ ನಡೀತಾ ಇದೆ, ಅದಕ್ಕೆ ಬೆಂಬಲವಾಗಿ ಕೂಡಲೇ ಇವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿ ರೈತರ ಪರವಾಗಿ ನಿಲ್ಲುವಂಥ ಅಧಿಕಾರಿಗಳನ್ನ ತಂದೆಯ ಭವನಕ್ಕೆ ನೇಮಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಕರ್ನಾಟಕ ಒಂದೇ ಮಾತ್ರ ವೇದಿಕೆ ಮತ್ತು ದಲಿತ ಸಂಘಟನೆಗಳು ಸೇರಿ ಇವತ್ತು ಮನವಿ ಮಾಡ್ತಾ ಇದ್ದೇವೆ. ತಂದೆಯ ಸಚಿವರಾದ ಕೃಷ್ಣ ಬೈರೇಗೌಡ ಸಾಹೇಬ್ರೆ, ದಯವಿಟ್ಟು ತಮ್ಮ ಗಮನಕ್ಕಿದೆ ಇದು. ತಾವು ಬಂದು ಅವರಿಗೆ ಒಂದು ಬಾರಿ ಹೇಳಿದ್ದೀರಿ, ರೈತರ ಪರವಾಗಿ ನಿಲ್ಲಿ, ರೈತರ ಕೆಲಸಗಳನ್ನ ಮಾಡಿ, ರೈತರ ಜೊತೆ ನಿಲ್ಲಿ ಅಂತ ಹೇಳಿದರೂ ಕೂಡ ತಮ್ಮ ಮಾತಿಗೆ ಕಿಮ್ಮತ್ತು ಕೊಡದೆ, ಸರ್ಕಾರದ ಮಾತಿಗೆ ಕಿಮ್ಮತ್ತು ಕೊಡದೆ ಸರ್ವಾಧಿಕಾರಿ ಧೋರಣೆ ತೋರ್ತಾ ನಾನೇ ಸರ್ವಾಧಿಕಾರಿ, ನನ್ನ ಮಾತನ್ನೇ ನಡಿಬೇಕು ಅಂದರೆ ಅವರ ಹಿಂದೆ ಇರುವಂಥ ಒಂದು ಶಕ್ತಿ ಏನು? ಅವರು ಇಷ್ಟು ಧೈರ್ಯವಾಗಿ ರೈತರ ವಿರೋಧಿ ಕೆಲಸಗಳು ಮಾಡಲಿಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋವಂಥವ್ರು ಯಾರು? ಸರ್ಕಾರದಿಂದ ದೊಡ್ಡವರ, ಸರ್ಕಾರಕ್ಕಿಂತ ಇವರು ದೊಡ್ಡವರ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿ ಈ ಕೂಡಲೇ ಅವರ ನಡವಳಿಕೆಗಳನ್ನ ಸರಿಪಡಿಸ್ಕೊಂಡು ಮಾಡಿದ್ರೆ ಇಲ್ಲಿ ಕಂದಾಯ ಭವನದಲ್ಲಿ ಕೆಲಸ ಮಾಡಲಿ, ಇಲ್ಲ ಅಂದರೆ ಇವರು ಇಲ್ಲಿಂದ ಬೇರೆ ಕಡೆ ಎತ್ತಂಗಡಿ ಮಾಡಲಿ, ಆಗ ಬುದ್ಧಿ ಬರುತ್ತೆ. ಈಗಾಗಲೇ ನಮ್ಮ ಗಂಗಾಧರ್ ಸಾಹೇಬರು ಹೇಳ್ದಂಗೆ 30 ಜನರ ಒಂದು ರೈತರ ಅಹವಾಲನ್ನ ಇಟ್ಕೊಂಡ್ಬಂದು ಸಾಕ್ಷಿ ಸಮೇತ ಬಂದು ನಾವು ನಿಮಗೆ ಮನವಿ ಮಾಡ್ತಾ ಇದ್ದೇವೆ. ಇದೆಲ್ಲ ಅವ್ರಿಗೆ ಕೊಟ್ಟಂಥ ದೂರುಗಳು, ಇದು ಯಾವುದೂ ಕೂಡ ಕೆಲಸ ಆಗಿಲ್ಲ, ಅದರಿಂದ ಕೆಲಸ ಮಾಡಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ. ಜೈ ಕರ್ನಾಟಕ.